ಸರ್ದಾರ್ ವಲ್ಲಭಾಯ್ ಪಟೇಲ್ ನಗರದ ನಿವಾಸಿಗಳಲ್ಲಿ ನಾವು ಒಬ್ರು. ಇಲ್ಲಿ ನಾವು 12 ವರ್ಷದಿಂದ ವಾಸ ಮಾಡ್ತಾ ಇದ್ದೀವಿ. ಇದು ನಾವು ಈ ಬಡಾವಣೆ ಹೆಂಗದೆ ಅಂದ್ರೆ ನಮ್ಮ ಪೊಲೀಸ್ ಬಡಾವಣೆ ಅಂತಂದ್ರೆ ಬಾಳಿ ಅಚ್ಚುಕಟ್ಟಾಗದೆ ಅಂತ ನಾವಿಲ್ಲಿ ನಿವೇಶನ ತಗೊಂಡು ಸಾಲ ಮಾಡಿ ಮನೆ ಕಟ್ಕೊಂಡು ಇದೀವಿ. ಇಲ್ಲಿ ರಸ್ತೆ ಇಲ್ಲ, ನೀರ್ನ ವಾರಕ್ಕೆ 7 ದಿನ 8 ದಿನಕ್ಕೊಂದ್ಸಲ ನೀರು ಬಿಡ್ತಾರೆ. ಲೈಟ್ ಉಂಟೋದ್ರೆ ಹಾವು ಅಲ್ಲಿ ಹಂದಿ ಎಲ್ಲ ಓಡಾಡ್ತವೆ. ಚಿರತೆ ಒಂದು ಬಂದಿಲ್ಲ ಇನ್ನೂ, ಅದು ನಾಳೆ ನಾಳಿದ್ದು ಬರ್ತದೆ. ಯಾಕಂದ್ರೆ ಎಲ್ಲ ಸುತ್ತಮುತ್ತ ಖಾಲಿ ನಿವೇಶನಗಳಲ್ಲಿ ಮಳೆ ಬೆಳ್ಕೊಂಡದೆ, ಅದು ಹತ್ರದಲ್ಲೇ ಬರಂಗದೆ. 21 ಹುಲಿ ಬಂದವೆ ಮೈಸೂರು ಜಿಲ್ಲೆಗೆ ಅಂತಾರೆ ಆ ಅಧಿಕಾರಿಗಳು. ಆ ಹುಲಿನೂ ಬರ್ಬೋದು ನಮ್ಮ ಚಾಮುಂಡಿ ಬೆಳೆಸ್ಕೊಳ್ಳೋಣ, ಅದನ್ನು ಹೇಳೋಕ್ಕಾಗಲ್ಲ ನಮ್ಮ ಬಡಾವಣೆಗೆ. ಆದ್ರೂ ಇಲ್ಲಿಂದ ಶಾಸಕರಾಗಲಿ ಇಲ್ಲಿ ಯಾರು ನಮಗೆ ಸಂಸತ್ ಸದಸ್ಯರಾಗಲಿ ಯಾರು ನಮ್ಮ ಇದ್ರ ಬಗ್ಗೆ ಏನು ಗಮನ ಇರುತ್ತಾ ಇಲ್ಲ. ಹಲವಾರು ಬಾರಿ ಶಾಸಕರು ಕೊಟ್ಟಿವಿ ರಸ್ತೆ ಮಾಡಿಕೊಡಿ ಅಂತ, ಈಗ ಮಾಡ್ತೀವಿ ಆಗ ಮಾಡ್ತೀವಿ ಅಂತ ಹೇಳ್ತಾರೆ. ಈ ಬಡಾವಣೆನ ಪಟ್ಟಣ ಪಂಚಾಯತಿ ಮಂಡಲ ಪಂಚಾಯತಿ 2 ಬಡಾವಣೆ ಸೇರ್ಸವ್ರೆ. 2 ಸೇರ್ಸಿದ್ರು ಇಬ್ರು ಅಧಿಕಾರಿಗಳು ನೀರು ಕೊಡ್ತೀವಿ ಲೈಟ್ ಕೊಡ್ತೀವಿ ಅಂತಾರೆ. ಇದುವರೆಗೂ 3 ದಿನ ಒಂದ್ಸಲಿ ನೀರು ಬಂತು ಮಾಡಲಿಲ್ಲ. 8 ದಿನ ಆದ್ರೂ ನೀರು ಬಿಡ್ತಾ ಇಲ್ಲ. ಕೇಳಿದ್ರೆ ಇದು ಗುಂಡವಾಡಿ ನೀರು ಬತ್ತವದೆ ಅಂತಾರೆ. ಬಹುಶಃ ದೇವಗಳ ಸಕಲ್ ಇರ್ಬೋದು, ಇನ್ನೂ ಇಲ್ಲಿ ಗಂಟೆ ಬಂದಿಲ್ಲ. ಅದು ಇನ್ನೂ ಎಷ್ಟು ತಿಂಗಳು ಅಂತ ಗೊತ್ತಿಲ್ಲ. 3 ವರ್ಷದಿಂದ 6 ತಿಂಗಳು ಅಂತ ನಮ್ಮ ಮಾನ್ಯ ಶಾಸಕರು ಹೇಳ್ತಾ ಇದ್ದಾರೆ. ಇದುವರೆಗೂ ಯಾವುದೇ ಸರ್ಕಾರದಿಂದ ಯಾವುದೇ ಸವಲತ್ತಲ್ಲಿ ಈ ಬಡಾವಣೆಗೆ ಏನೂ ಸಿಕ್ಕಿಲ್ಲ. ನಮಗೆ 12 ರೂಪಾಯಿನ ಆದಾಯ ಸಿಕ್ಕಿಲ್ಲ. ನಮಗೆ ಕೋಟ್ಯಾಂತರ ರೂಪಾಯಿನ ನಮ್ಮ ಬಡಾವಣೆಯಿಂದ ಮೂಡಾದವರು ಕಂದಾಯ ತಗೊಂಡ್ರು. ಆದ್ರೆ ಆ ಮೂಡಾದವರು ಮುಂಡ ಮಕ್ಕಳು ನಮ್ಗೆ ಏನೂ ಹೆಲ್ಪ್ ಮಾಡಲಿಲ್ಲ. ಪಂಚಾಯತ್ ಅವ್ರು ಕೇಳಿದ್ರೆ PDO ಅವರು ಕೈ ಮುಗಿತಾರೆ. ನೀರು ಕೊಡ್ತೀನಿ, ರಸ್ತೆ ಕೊಡ್ತೀನಿ ಸರ್, ಲೈಟ್ ಕೊಡ್ತೀನಿ, ನಮ್ಗೆ ರಸ್ತೆ ಕೇಳಬೇಡಿ ಅಂತ, ದುಡ್ಡಿಲ್ಲ ನಮ್ಮ ಹತ್ರ ಅಂತ ಅವ್ರು ಹೇಳ್ತಾರೆ. ಪಟ್ಟಣ ಪಂಚಾಯತ್ ಹೇಳ್ತಾರೆ ನಮ್ಮ ಹತ್ರ ಹಣ ಕೇಳಬೇಡಿ, ರೋಡ್ಗೆ ನಿಮ್ಮ ಶಾಸಕರು ಕೇಳ್ಕೊಳ್ಳಿ, ಲೈಟ್ ಮೊದಲು ಮಾಡ್ಕೊಡ್ತೀನಿ, ನೀರು ಕೊಡ್ತೀನಿ ಅಂತಾರೆ. ನೀರು ಬಿಡಿ 3 ದಿನಕ್ಕೋಸ್ಕರ ಅಂದ್ರೆ ಬೋರ್ ತೆಗಿತೀನಿ ಅಂತ ಹೇಳಿ 2 ತಿಂಗಳಾಯ್ತು. ನಮ್ಗೆ ಯಾರು ಪಟ್ಟಣ ಪಂಚಾಯತಿ CEO ನಮ್ಗೆ ಈ ತರ ಬಡಾವಣೆಯಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ. ಕೇಳಿದ್ರೆ ನಿಮ್ಗೇನು ಸರ್ ಪೊಲೀಸ್ನವ್ರು ನೀವೆಲ್ಲ ನಿಮ್ಗೇನು ಸರ್ ಎಲ್ಲ ಮಾಡ್ಕೊಡ್ತಾರೆ ಅಂತಾರೆ. ನಾನು ಆ 3-4 ಸಲ ಗಾಡಿಯಿಂದ ಬಿದ್ದಿದ್ದೀನಿ ನಮ್ಮ ಮಿಸಸ್ ಜೊತೆನಲ್ಲಿ. ಗೋಪಾಲಗೌಡ ಹಾಸ್ಪಿಟ್ಲಿಗೆ 1000 ರೂಪಾಯಿ ಖರ್ಚು ಮಾಡಿದ್ದೀನಿ. ಇದೇ ಕಷ್ಟನ ಯಾರಿಗೆ ಹೇಳ್ಕೊಳ್ಳೋದು ಅಂತ ಗೊತ್ತಾಯ್ತಿಲ್ಲ. ಇಲ್ಲಿ ಚುನಾಯಿತ ಪ್ರತಿನಿಧಿಗಳು ಇಲ್ಲದೇ ಇರೋದ್ರಿಂದ ನಾವು ಯಾರು ಕೇಳಂಗಿಲ್ಲ. ನಾವೇ ಬೈಕಬೇಕು, ನಾವೇ ಮಾಡ್ಕೋಬೇಕು. ಅಧಿಕಾರಿಗಳಂತೂ 2.5 ಪೈಸದ ಕೆಲಸ ಯಾರು ಮಾಡ್ತಾ ಇಲ್ಲ. ಕೇಳಿದ್ರೆ ಅರ್ಜಿ ಕೊಡ್ತೀವಿ ಬರ್ತೀವಿ. ನಾವು ಇದುವರೆಗೂ 9 ವರ್ಷದಿಂದ ಬರೀ ಅರ್ಜಿ ಕೊಡೋದೇ ಆಗದೆ, ಇದುವರೆಗೂ ರಸ್ತೆ ಮಾಡಿಲ್ಲ. ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳಾಗಲಿ ಅಥವಾ ವಿಶೇಷ ಜಿಲ್ಲಾಧಿಕಾರಿ ಆಗಲಿ ನಮ್ಮ ಬಡಾವಣೆ ನೋಡಿ ಬಂದು ನೀವು ನೋಡಿ, ನಮಗೆ ನಾವು ಹೇಳೋದು ಮುಖ್ಯ ಅಲ್ಲ, ನೀವು ಬಡಾವಣೆ ನೋಡಿ. ಈ ಬಡಾವಣೆಯಲ್ಲಿ 1-2 ರಸ್ತೆ ಓಡಾಡ್ಬಿಟ್ಟು ಆಮೇಲೆ ಈ ವಾಸಕ್ಕೆ ಯೋಗ್ಯವಾದಿಯಾ ಇಲ್ವಾ ಅನ್ನೋದನ್ನ ಯೋಚನೆ ಮಾಡಿ ನಮಗೆ ತಿಳಿಸ್ಬೇಕು ಅಂತೇಳಿ ಈ ಮೂಲಕ ತಮ್ಮಂತ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ಮತ್ತೆ ಇವರು ಹೋರಾಟ ಮಾಡ್ತಾ ಇದ್ದಾರೆ, ಅವ್ರಿಗೆ ಸಪೋರ್ಟ್ ಇಲ್ಲಿ ನಮ್ಮ ಬಡಾವಣೆಯಲ್ಲಿ ಹೋರಾಟ ಮಾಡೋದ್ರಿಂದ ಲೋಹಿತ್ ಅವರು ಇವರೆಲ್ಲ ನಮ್ಮ ಶ್ರೀಕಂಠ ಮೂರ್ತಿ ಅವರು ಎಲ್ಲ ಓಡಾಡ್ತಾ ಇದಾರೆ. ಯಾರು ಹೋರಾಟ ಮಾಡ್ತಾರೆ ಅವ್ರಿಗೆ ನಾವು ಹಗಲು ಸಂದೆ ಕೈ ಜೋಡಿಸ್ತೀವಿ. ಮತ್ತು ಅವ್ರು ಎಷ್ಟೊತ್ತು ರಾತ್ರಿ ಕರೆದ್ರು, ಚಳವಳಿ ಕರೆದ್ರು, ನಾವು ಅಮರನಾಥ ಸತ್ಯಾಗ್ರಹಕ್ಕೂ ರೆಡಿಯಾಗಿದ್ದೀವಿ. ಬಂದು ನಾವು ಕುಟುಂಬ ಸಮೇತ ಬಂದು ರಸ್ತೆಯಲ್ಲಿ ಮಲಿಕತ್ತೀವಿ, ಅದಕ್ಕೂ ರೆಡಿಯಾಗಿದ್ದೀವಿ. ನಾವು ಅವ್ರಿಗೆ ಅಭಯ ಕೊಡ್ತಾ ಇದ್ದೀನಿ. ದಯವಿಟ್ಟು ಈ ಬಗ್ಗೆ ಗಮನ ಹರಿಸ್ಬೇಕು, ನಿಮ್ಗೆ ನಮ್ ಸಪೋರ್ಟ್ ಇರ್ತೀವಿ ಅಂತ. ರಾಜಪ್ಪರ ನಮಸ್ಕಾರ. ನೀವು ನಮ್ಮ ಜೊತೆ ಬನ್ನಿ, ಒಂದಿನ ಮಲಗವ ಇಲ್ಲಿ ನಾಡ್ನಳ್ಳಿ ರೋಡ ಬಂದ್ ಮಾಡ್ಬೇಕು. ಅಧಿಕಾರಿಗಳನ್ನ ಕಳ್ಳರನ್ನ ಕರೆಸ್ಬೇಕು ನಾವ್ ಇಲ್ಲಿಗೆ. ಜಿಲ್ಲಾಧಿಕಾರಿ ಮುಖಾಂತರ ಅಧಿಕಾರಿಗಳಿಗೆ ಉಗಿಸ್ಬೇಕು ಅವ್ರಿಗೆ, ಆಗ್ಲೇ ಈ ಬಡಾವಣೆ ಉದ್ಧಾರ ಆಗತ್ತೆ.